ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಮ್ಮ ತಂಗಿಗೆ ಇಲ್ಲಿ ಜಸ್ಟ್ ಡೆಲಿವರಿ ಆಯಿತು. ಸಾಟರ್ಡೆ ಬಂದುಬಿಟ್ಟು 4 ಡೇಸ್ ಬ್ಯಾಕ್ ಬಂದಿದ್ವಿ. ಸೊ ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ನಮ್ಮದು ಸೆಕೆಂಡ್ ಡೆಲಿವರಿ. ನಮ್ಮ ಅಣ್ಣವ್ರದ್ದು ರಿಷಿಕೇಶ್ ಅಂತ ಅವ್ರದ್ದು ಫಸ್ಟ್ ಡೆಲಿವರಿ ಇಲ್ಲಾಗಿತ್ತು. ಅವರು ಬಂದುಬಿಟ್ಟು ನಮ್ಮ ತಂಗಿ ನಮಗೆಲ್ಲ ರೆಫರ್ ಮಾಡಿದ್ರು. ನಮ್ಮದು ಬಂದುಬಿಟ್ಟು ಹೊಸಕೋಟೆ. ನಮ್ಮ ತಂಗಿಗೆ ನಾವು ವೈಟ್ ಫೀಲ್ಡಲ್ಲಿ ಕೊಟ್ಟಿದ್ದೀವಿ. ಸೊ ಅವರು ಪ್ರೆಗ್ನೆಂಟ್ ಆದಾಗಿಂದ ಒಂದು 2 ತಿಂಗಳು ನಾವು ವೈಟ್ ಫೀಲ್ಡಲ್ಲಿ ನೋಡಿಸಿದ್ವಿ. ಅದಾದಮೇಲೆ ನಮ್ಮ ಬ್ರದರ್ ಅವರು ರೆಫರ್ ಮಾಡಿದ ಮೇಲೆ ನಾವು ಶ್ರೇಯಸ್ ಮೆಟರ್ನಿಟಿ ಹೋಮ್ಗೆ ಬಂದ್ವಿ. ಇಲ್ಲಿ ಬಂದು ಒಂದು 7 ಮಂತ್ಸ್ ಎಲ್ಲ ಆಯಿತು. ಡೆಲಿವರಿ ಇಲ್ಲೇ ಎಲ್ಲ ಚೆನ್ನಾಗಾಯಿತು, ಸೆಕೆಂಡ್ ಬೇಬಿ ಡೆಲಿವರಿ. ಸೊ ಸ್ಟಾಫು, ಫ್ಯಾಕಲ್ಟಿ, ಟೀಮು, ಹಾಸ್ಪಿಟಲ್ಲು, ಆಲ್ಮೋಸ್ಟ್ ಡಾಕ್ಟರ್ಸ್ ಎಲ್ಲ ತುಂಬ ಎಕೋ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಎಲ್ಲ ಕೋಪ್ರೇಟ್ ಮಾಡ್ತಿದ್ದಾರೆ. ಎಲ್ಲ ಪೇಷಂಟ್ಸ್ಗೆ ಕರೆಕ್ಟಾಗಿ ಟೈಮ್ಗೆ ಊಟ ಅನ್ನೋದಾಗಲಿ, ಚೆಕಪ್ ಆಗಲಿ, ಏನೇ ತೊಂದರೆ ಬಂದರೂ ಇಮಿಡಿಯೇಟಾಗಿ ಅವ್ರಿಗೆ ಹೋಗಿ ನಾವು ಇನ್ಫಾರ್ಮ್ ಮಾಡಿದ್ರೆ ಅವ್ರು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಬಂದು ಅವರು ಇದು ಮಾಡ್ತಿದ್ರು. ಅವ್ರು ಬಂದು ಎಲ್ಲ ಚೆಕಪ್ ಮಾಡೋದಾಗಲಿ, ಏನೇ ಆಗಲಿ ಕ್ವಿಕ್ ರೆಸ್ಪಾನ್ಸ್ ಇದೆ. ಯಾಕಂದರೆ ಒಂದು ಪೇಷಂಟ್ಗೆ ಅದೇ ಬೇಕು. ಏನಾದರೂ ಪ್ರಾಬ್ಲಮ್ ಆಗ್ತಿದೆ, ನಮಗೇನಾದ್ರು ಪ್ರಾಬ್ಲಮ್ ಕಾಣಿಸಿದೆ ಅಂದರೆ ಹಾಸ್ಪಿಟಲ್ ಕಡೆಯಿಂದ ಒಂದು ಕ್ವಿಕ್ ರೆಸ್ಪಾನ್ಸ್ ಇದ್ದರೆ ಅದು ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಊಟದ ಫೆಸಿಲಿಟಿ ಬೇರೆ ಇಲ್ಲಿ ಶ್ರೇಯಸ್ ಮೆಟರ್ನಿಟಿ ಹೋಮಿಂದ ಬೇರೆ ಪೇಷಂಟ್ ಕೊಡ್ತಿದ್ದಾರೆ, ಅದೊಂದು ಮೇನ್ ಅಡ್ವಾಂಟೇಜು. ಸೊ ಮಿಡ್ ನೈಟಲ್ಲಿ ನಾವು ಆಚೆ ಹೋಗೋದು ತರೋದು ಅವೆಲ್ಲ ತಲೆನೋವು ಇರಲ್ಲ. ಇಲ್ಲೇ ಕ್ಯಾಂಟೀನ್ ಇದೆ, ಇಲ್ಲೇ ಕ್ಯಾಂಟೀನಲ್ಲೆಲ್ಲ ಸರ್ವ್ ಮಾಡ್ತಾರೆ. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಶ್ರೇಯಸ್ ಇದಕ್ಕೆ. ಥ್ಯಾಂಕ್ ಯು.